ಸರ್ಕಾರದ ವಿರುದ್ಧ ದೋಸ್ತಿಗಳು ಗುಟುರು ಹಾಕಿದ್ದಾರೆ. ಐಟಿ ದಾಳಿಯ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈವಾಡ ಇದೆ ಅಂತಕ್ಕಂಥ ನೇರ ಆರೋಪ. ಪ್ರತಿಭಟನೆಯ ವೇಳೆ ದೋಸ್ತಿಗಳ ನಾಯಕರು ಈ ರೀತಿ ನೇರ ಆರೋಪವನ್ನ ಮಾಡಿದ್ದಾರೆ. ಎಲೆಕ್ಷನ್ ಬಂದಾಗಲೇ ಯಾಕೆ ಈ ರೀತಿ ದಾಳಿಯನ್ನ ನಡೆಸ್ತೀರಾ, ದೋಸ್ತಿಗಳ ಮೇಲೆಯೇ ಯಾಕೆ ಐಟಿ ದಾಳಿಯನ್ನ ನಡೆಸ್ತೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದರೆ, ಹಾಗಾದ್ರೆ ಬಿಜೆಪಿ ನಾಯಕರ ಮೇಲೆ ಯಾಕೆ ಐಟಿ ದಾಳಿ ನಡೆಸಲ್ಲ? ಜನತಾ ಪಕ್ಷದವರು ಈ ಐಟಿ ರೈಡ್ ಅವ್ರ ಹಿಂದ್ಗಡೆ ಅವರೇ ಇರೋದು. ನರೇಂದ್ರ ಮೋದಿ ಅವರು ಹೇಳಿದ್ದೇನೆ, ಅರುಣ್ ಜೈಟ್ಲಿ ಹೇಳಿದ್ದೇನೆ, ಇಂಥ ರೈಡ್ಗಳನ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದರ ಹಿಂದ್ಗಡೆ ನೇರವಾಗಿ ನರೇಂದ್ರ ಮೋದಿ ಅವರು ಇದ್ದಾರೆ. ಅಮಿತ್ ಶಾ ಚಮಚ ಅವರು ಯಾವ ವ್ಯಕ್ತಿತ್ವನೇ ಇಲ್ಲ ಅವರು. ನರೇಂದ್ರ ಮೋದಿ ಅವರು ಹೇಳ್ತೇನೆ, ನರೇಂದ್ರ ಮೋದಿ ಅವರೇ, ಇದು ನಿಮಗೆ ಅಧಿಕಾರ ಶಾಶ್ವತ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಕ್ತವಾದಂತಹ ವಾತಾವರಣ ಇರಬೇಕು. ಚುನಾವಣೆಯಲ್ಲಿ ಗೆಲ್ಲದು ಸೋಲದು ಇದ್ದೇ ಇರ್ತದೆ. ಸೋಲ್ತೀವಿ ಅಂತಕ್ಕಂಥ ಭಯದಿಂದ ವಿರೋಧ ಪಕ್ಷದವರನ್ನು ದಮನ ಮಾಡ್ತೀವಿ ಐಟಿ ಮೂಲಕ, ಬೇರೆ ಸಂಸ್ಥೆಗಳ ಮೂಲಕ ಅಂತ ನೀವೇನಾದ್ರು ಭ್ರಮೆನಲ್ಲಿದ್ರೆ ನಿಮ್ಮಂತ ಮೂರ್ಖರು ಬೇರೆ ಯಾರು ಇಲ್ಲ ಅಂತಕ್ಕಂಥದನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇಡೀ ದೇಶದಲ್ಲಿ ಈ ರೀತಿ ಐಡಿ ರೈಡ್ಗಳನ್ನು ಮಾಡಿ ಭಯದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ನಮ್ಮ ಮುಖಂಡಗಳು, ಕಾರ್ಯಕರ್ತರು ಪ್ರಚಾರಕ್ಕೆ ಹೋಗಬಾರದು, ನಮ್ಮ ಅಭ್ಯರ್ಥಿಗಳು ಹೋಗಬಾರದು. ಈ ಹೆದರಿಕೆಯನ್ನು ಉಂಟು ಮಾಡಲಿಕ್ಕೋಸ್ಕರವಾಗಿ ಈ ಐಟಿ ಡಿಪಾರ್ಟ್ಮೆಂಟ್ನವರು ಕೇಂದ್ರದ ಮಾತಿನಂತೆ ಇಲ್ಲಿ ದರ್ಶನವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಿಜೆಪಿ ನಾನು ಹೇಳ್ತೇನೆ, 2019 ಚುನಾವಣೆಯಲ್ಲಿ 100% ಬಿಜೆಪಿ ಸೋಲ್ತದೆ. ಬಿಜೆಪಿ ಇತರ ಸರ್ಕಾರ ಬಂದೇ ಬರ್ತದೆ. ಆಗ ನಾವು